ನಿರಂತರವಾಗಿ ಕಾರ್ಮಿಕರ ಬಲಿಯನ್ನು ಪಡಿತಾ ಇದೆ. ಈ ಜಿಲೆಟಿನ್ ನಿಷೇಧ ಮಾಡಿದ್ರೂ ಸಹ ಗಣಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ, ಅಲ್ಲಿನ ಕಂದಾಯ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಮತ್ತು ರಾಜಕಾರಣಿಗಳ ಒತ್ತಡದಿಂದ ಬದುಕು ಕಟ್ಟಿಕೊಳ್ಳಲು ಬರುವಂತಹ ಕಾರ್ಮಿಕರು ದೇಹ ಛಿದ್ರವಾಗ್ತಾ ಇದೆ. ಆದರೂ ಸಹ ಮಾನವೀಯತೆ ಅನ್ನೋದಿಲ್ಲೋ ಒಂಥರ ಮರೆಯಾಗಿದೆ. ಯಾಕಂದರೆ ಇವತ್ತು ಟೇಕಲ್ ಮತ್ತು ಮಾಸ್ತಿ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆ ಯಾವ ಮಟ್ಟಕ್ಕೆ ಇಳಿತಾ ಇದೆ ಅಂದರೆ ಸುಮಾರು 100 ಕೋಟಿ ರೂಪಾಯಿ ತೆರಿಗೆ ವಂಚನೆ ಮಾಡಿನೂ ಸಹ ಅಲ್ಲಿನ ತಮ್ಮ ಸರ್ಕಾರದ ಮೇಲೆ ರಾಜಕೀಯ ವ್ಯಕ್ತಿಗಳು ಒತ್ತಡ ಹಾಕಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾನೆ ಇದ್ದಾರೆ. ಅದರಿಂದ ರೈತರು ಬೆಳೆಯುವಂತಹ ಬೆಳೆಗಳು ಸಂಪೂರ್ಣವಾಗಿ ಧೂಳಿನ ನಾಶ ಆಗ್ತಾಯಿದೆ. ಆ ಟಿಪ್ಪರ್ ಹಾವಳಿಯಿಂದ ಅಪಘಾತಗಳು ಹೆಚ್ಚಾಗಿ ಪ್ರಾಣಗಳನ್ನು ಕಳೆದುಕೊಂಡರು. ಈ ವಿಚಾರವನ್ನು ಗಂಭೀರವಾಗಿ ಕಣ್ಣಿಗಣಿಸಲು ವಿಫಲವಾಗಿರುವಂತಹ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಕೂಡಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಟೇಕಲ್ ಮತ್ತು ಮಾಸ್ತಿ ವ್ಯಾಪ್ತಿಯಲ್ಲಿ ನಡೆದಿರುವ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಲು ವಿಶೇಷ ತಂಡ ರಚನೆ ಮಾಡಿ ರೈತರ ಬೆಳೆ ಮತ್ತು ಪ್ರಾಣವನ್ನು ರಕ್ಷಣೆ ಮಾಡುವ ಜೊತೆಗೆ ಕಾರ್ಮಿಕರ ಪ್ರಾಣವನ್ನು ರಕ್ಷಣೆ ಮಾಡಬೇಕು. ಇಲ್ಲವಾದರೆ ಕಲ್ಲು ಬಂಡೆಗಳ ಸಮೇತ ಮಾನ್ಯ ಜಿಲ್ಲಾಧಿಕಾರಿಗಳ ಮನೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.